ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸನೇಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ದೂರ ಇದ್ದೀರಾ, ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಬ್ರೇಕಪ್ ಆಗಿದೆ ಅಂತ ಹೇಳೋರು ಈ ಒಂದು ರೀಡಿಂಗ್ ನ ನೋಡ್ಕೊಳ್ಳಿ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರಾ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ, ಥಿಂಕ್ ಮಾಡ್ತಾರಾ ಅನ್ನೋ ಒಂದು ರೀಡಿಂಗ್ ನ ತಗೊಂಡ್ ಬಂದಿದ್ದೀನಿ. ಸೊ ಐ ಥಿಂಕ್ ಈ ಒಂದು ರೀಡಿಂಗ್ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಸೊ ದಯವಿಟ್ಟು ಈ ಒಂದು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ಗೋಲ್ಡನ್ ಕಾರ್ಡ್ಸ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಸಾಡ್ ಲೈಟ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್. ಗೈಸ್ ಯಾರೆಲ್ಲ ಸಾಡ್ ಲೈಟ್ ನ ಚೂಸ್ ಮಾಡ್ಕೊಂಡಿದ್ದೀರಾ, ಫಸ್ಟ್ ಪೈಲ್ ನ ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರಾ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ 9 ಆಫ್ ಪೆಂಟಿಕಲ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದಿರಾ, 9 ಆಫ್ ಪೆಂಟಿಕಲ್ಸ್ ಇದೆ, 7 ಆಫ್ ಪೆಂಟಿಕಲ್ಸ್ ಇದೆ, 7 ಆಫ್ ಸೋರ್ಡ್ಸ್ ಇದೆ ಅಂಡ್ 10 ಆಫ್ ಸೋರ್ಡ್ಸ್. ಐ ಹ್ಯಾವ್ ಟೆಂಪರೆನ್ಸ್ and I have page of wands, 3 of wands and king of swords. ಸೊ ಗೈಸ್ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮನ್ನ ಮಿಸ್ ಮಾಡ್ತಾ ಇದಾರ ಅಂತ ನೀವು ಕೇಳಿದ್ರೆ ಎಸ್ ಅಂತ ಹೇಳ್ತೀನಿ. ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ, ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟೋಗೋದಕ್ಕೆ ಕಾರಣ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ಹೇಳ್ಬಹುದು. ಸೊ ನಿಮ್ಮನ್ನ ಹೊರತುಪಡಿಸಿ ಈ ಒಂದು ವ್ಯಕ್ತಿಗೆ ಬೇರೆಯವ್ರು ಇಷ್ಟ ಆಗಿ ಬೇರೆಯವರಿಗೋಸ್ಕರ ನಿಮ್ಮನ್ನ ಬಿಟ್ಟೋಗಿದ್ದಾರೆ ಅಂತ ಹೇಳ್ಬಹುದು. ಸೊ ಇವಾಗ ನಿಮ್ಮ ವ್ಯಕ್ತಿಯ ಜೊತೆಗೆ ಯಾರು ಕೂಡ ಇಲ್ಲ ಅಂತ ಹೇಳ್ಬಹುದು. ಅವ್ರಿಗೂ ಕೂಡ ಬ್ರೇಕಪ್ ಆಗಿದೆ, ಅವ್ರಿಗೂ ಕೂಡ ಅವ್ರು ಯಾರಿಗೋಸ್ಕರ ನಿಮ್ಮನ್ನ ಬಿಟ್ಟು ಹೋದ್ರು ಆ ಒಂದು ವ್ಯಕ್ತಿನೂ ಕೂಡ ಇವಾಗ ನಿಮ್ಮ ವ್ಯಕ್ತಿಯ ಜೊತೆಗೆ ಇಲ್ಲ. ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗಿದೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ಇಂದ ನಿಮ್ಮ ವ್ಯಕ್ತಿ ಆಚೆಗೆ ಬಂದಿದ್ದಾರೆ. ಸೊ ಅಲ್ಲಿನೂ ಕೂಡ ನಿಮ್ಮ ವ್ಯಕ್ತಿ ಖುಷಿಯಾಗಿರ್ಲಿಲ್ಲ, ಸಂತೋಷವಾಗಿರ್ಲಿಲ್ಲ. ಸೊ ಯಾರ ಒಂದು ಖುಷಿಗೋಸ್ಕರ ನಿಮ್ಮನ್ನ ಬಿಟ್ಟೋದ್ರೆ ಆ ಒಂದು ವ್ಯಕ್ತಿ ನಿಮ್ಮ ಪರ್ಸನ್ ಜೊತೆಗೆ ಇಲ್ಲ ಅಂತ ಹೇಳ್ತೀನಿ. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಬ್ರೇಕ್ ಆಗಿದೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗಿದೆ. ನಿಮ್ಮ ವ್ಯಕ್ತಿಗೆ ತುಂಬಾನೇ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ನಾವು ನಾನು ಎಷ್ಟು ರಾಂಗ್ ಡಿಸಿಷನ್ ತಗೊಂಡಿದ್ದೀನಿ, ನಾನು ಯಾರಿಗೋಸ್ಕರ ನನ್ನ ವ್ಯಕ್ತಿನ ಬಿಟ್ಕೊಟ್ಬಿಟ್ಟೆ. ಸೊ ಐ ಥಿಂಕ್ ಇವಾಗ ಅವರು ಮಾಡಿರುವಂತಹ ತಪ್ಪುಗಳು ಅವ್ರಿಗೆ ಅರಿವಾಗ್ತಾ ಇದೆ. ನಾನು ಎಂತ ರಾಂಗ್ ಡಿಸಿಷನ್ ತಗೊಂಡೆ, ಒಂದು ರಾಂಗ್ ಪರ್ಸನ್ ಅನ್ನ ಆಯ್ಕೆ ಮಾಡ್ಕೊಂಡೆ, ಈ ಒಂದು ವ್ಯಕ್ತಿನ ನಾನು ಚೂಸ್ ಮಾಡಬಾರ್ದಾಗಿತ್ತು. ನಾನು ಎಷ್ಟೋ ಚೆನ್ನಾಗಿ ಆ ಒಂದು ವ್ಯಕ್ತಿ ಜೊತೆಗೆ ಪ್ರೀತಿನಲ್ಲಿದ್ದೆ, ಸಂಬಂಧದಲ್ಲಿದ್ದೆ. ಈ ಒಂದು ವ್ಯಕ್ತಿ ಆ ಒಂದು ನನ್ನ ಲೈಫ್ ಅಲ್ಲಿ ಬಂದು ತುಂಬಾನೇ ದೊಡ್ಡ ತಪ್ಪು ಮಾಡಿದ್ರು, ನನ್ನ ಜೀವನದಲ್ಲಿ ಬಂದು ಆಟ ಆಡಿದ್ರು. ಐ ಥಿಂಕ್ ನಿಮ್ಮ ವ್ಯಕ್ತಿಗೂ ಕೂಡ ನಿಮಗೆ ಹೇಗೆ ನಿಮ್ಮ ವ್ಯಕ್ತಿ ಚೀಟಿಂಗ್ ಮಾಡಿದ್ರು, ಮೋಸ ಮಾಡಿದ್ರು, ಅದೇ ರೀತಿ ನಿಮ್ಮ ವ್ಯಕ್ತಿಗೂ ಕೂಡ ಮೋಸ ಆಗಿದೆ, ಚೀಟಿಂಗ್ ಆಗಿದೆ. ಸೊ ದಿಸ್ ಪರ್ಸನ್ ಇಸ್ ರೆಗ್ರೆಟಿಂಗ್ ನಾವ್. ಸೊ ತುಂಬಾನೇ ಪಶ್ಚಾತ್ತಾಪ ಪಡ್ತಾ ಇದಾರೆ, ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ನಾವು ಯಾರನ್ನ ನಂಬಿರ್ತೀವಿ ಅಂಡ್ ನಾವು ಯಾರನ್ನೂ ಕೂಡ ಬಿಟ್ಕೊಡ್ಬಾರ್ದು. ಸೊ ನಮ್ಮನ್ನ ಯಾರು ನಂಬಿರ್ತಾರೆ, ಯಾರು ನಮ್ಮನ್ನ ಪ್ರೀತಿ ಮಾಡ್ತಾ ಇರ್ತಾರೆ, ಯಾರು ನಮ್ಮನ್ನ ಹಚ್ಕೊಂಡಿರ್ತಾರೆ, ಯಾರು ನಮ್ಮನ್ನ ಕೇರ್ ಮಾಡ್ತಾರೆ ಜೆನ್ಯೂನ್ ಆಗಿ, ಅಂತ ವ್ಯಕ್ತಿನ ನಾವು ಎಂದಿಗೂ ಬಿಟ್ಕೊಡ್ಬಾರ್ದು. ಈ ಒಂದು ವ್ಯಕ್ತಿ ಹಂಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇವಾಗ ಅರ್ಥ ಆಗ್ತಾ ಇದೆ ಅವ್ರಿಗೆ, ನಿಮ್ಮ ಪೇನ್ ಅವ್ರಿಗೆ ಅರ್ಥ ಆಗ್ತಿದೆ, ನಿಮ್ಮ ಹರ್ಟ್ ಅರ್ಥ ಆಗ್ತಾ ಇದೆ. ಯಾಕಂತಂದ್ರೆ ಇವಾಗ ನೀವು ಈ ಹಿಂದೆ ಇದ್ರಲ್ಲ ಆ ಒಂದು ಸಿಚುಯೇಷನ್ ಅಲ್ಲಿ ಇವಾಗ ನಿಮ್ಮ ವ್ಯಕ್ತಿ ಬಂದಿದ್ದಾರೆ. ಸೊ ನಿಮ್ಮನ್ನ ಬಿಟ್ಟೋದಾಗ ನಿಮ್ಮ ವ್ಯಕ್ತಿ ನಿಮ್ಮನ್ನ ಹೇಗ್ ಬಿಟ್ಟೋದ್ರು ಅದೇ ರೀತಿ ಆ ಒಂದು ವ್ಯಕ್ತಿ ಯಾರನ್ನ ಇಷ್ಟಪಟ್ಟಿದ್ರು, ಯಾರು ನಿಮಗೋಸ್ಕರ ಬಿಟ್ಟೋದ್ರು ಆ ಒಂದು ವ್ಯಕ್ತಿಗೋಸ್ಕರ ಇವಾಗ ನಿಮ್ಮ ವ್ಯಕ್ತಿ ಕಣ್ಣೀರ್ ಆಗ್ತಾ ಇದ್ದಾರೆ. ಸೊ ನಾನು ಎಂತ ರಾಂಗ್ ಡಿಸಿಷನ್ ತಗೊಂಡು ನಾನು ಅಂದ್ರೆ ಈ ಒಂದು ವ್ಯಕ್ತಿ ತುಂಬಾನೇ ಅವಮಾನ ಮಾಡಿದ್ದಾರೆ, ನಿಮ್ಗೆ ತುಂಬಾನೇ ಹರ್ಟ್ ಮಾಡಿದ್ದಾರೆ, ಪೇನ್ ಮಾಡಿದ್ದಾರೆ. ಆ ಒಂದು ವ್ಯಕ್ತಿ ಅವರ ಜೀವನದಲ್ಲಿ ಇರೋದಕ್ಕೆ ನಿಮ್ಮ ಪ್ರೀತಿನ ಇಲ್ಲಿ ಬಿಟ್ಕೊಟ್ಟಿದ್ದಾರೆ. ಸೊ ತುಂಬಾನೇ ಅಶೇಮ್ ಆಗ್ತಾ ಇದೆ ಅವ್ರಿಗೆ. ಯಾಕೆಂತಂದ್ರೆ ಅವ್ರಿಗೆ ನಾಚಿಕೆ ಆಗ್ತಾ ಇದೆ. ಯಾಕೆಂತ ಅಂದ್ರೆ ಇಂಥ ವ್ಯಕ್ತಿಗೆ ಈ ಒಂದು ವ್ಯಕ್ತಿಗೋಸ್ಕರ ನನ್ನ ಪರ್ಸನ್ ಅನ್ನ ನಾನು
ಬಿಟ್ನಾ. ಸೊ ಇಷ್ಟೊಂದು ಕ್ರೂರವಾಗಿ ನಡ್ಕೊಂಡಿದ್ದೀನಿ, ತುಂಬಾನೇ ಕ್ರಿಯಲ್ ಆಗಿ ನಾನು ಆ ಒಂದು ವ್ಯಕ್ತಿಗೆ ಜೊತೆಗೆ ನಡ್ಕೊಂಡಿದ್ದೀನಿ. ಸೊ ಇವಾಗ ನನಗೆ ಅವರ ಕರ್ಮ, ಅವರ ಶಾಪ ನನಗೆ ತಟ್ಟಿದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಅವರ ಕರ್ಮ ಅವ್ರಿಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ದೇ ಆರ್ ನಾಟ್ ಎಟ್ ಆಲ್ ಹ್ಯಾಪಿ. ಅವರು ಖುಷಿಯಾಗಿಲ್ಲ, ಸಂತೋಷವಾಗಿಲ್ಲ. ಬಟ್ ಖುಷಿಯಾಗಿ ಇರೋ ತರ ಅವರು ನಟನೆ ಮಾಡ್ತಾ ಇದಾರೆ, ಡ್ರಾಮಾ ಮಾಡ್ತಾ ಇದಾರೆ. ಬಿಟ್ರೆ ದಿಸ್ ಪರ್ಸನ್ ಇಸ್ ನಾಟ್ ಎಟ್ ಆಲ್ ಹ್ಯಾಪಿ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿದೆ. ಅವ್ರಿಗೆ ಪ್ರೀತಿ, ಪ್ರೇಮ, ಲವ್ ಅಂತ ಅಂದ್ರೇನೆ ಕೂಡ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಸೊ ಯಾವ್ದೇ ಕಾರಣಕ್ಕೂ ನಿಜವಾಗ್ಲೂ ಯಾರು ಪ್ರೀತಿ ಮಾಡ್ತಾರೆ ಅಂತವ್ರನ್ನ ನಾವು ಯಾವತ್ತಿಗೂ ನೋವಿಸಬಾರ್ದು. ನಿಮ್ಮನ್ನ ಇಲ್ಲಿ ತುಂಬಾನೇ ನೋವು ಮಾಡಿದ್ದಾರೆ, ಹರ್ಟ್ ಮಾಡಿದ್ದಾರೆ, ಪೇನ್ ಮಾಡಿದ್ದಾರೆ. ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇದೆ, ನಿಮ್ಮ ಸಂಕಟ ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇದೆ, ತಿಳಿತಾ ಇದೆ, ರಿಯಲೈಸೇಷನ್ ಆಗ್ತಾ ಇದೆ. ದಿಸ್ ಪರ್ಸನ್ ಇಸ್ ಇನ್ ಅ ಕರ್ಮ ಫೇಸ್ ಅಂತ ಹೇಳ್ಬೋದು. ಸೊ ಕರ್ಮದಲ್ಲಿ ಬದುಕ್ತಾ ಇದ್ದಾರೆ, ರಿಯಲೈಸೇಷನ್ ಫ್ಯಾಕ್ಷನ್ ಅಲ್ಲಿ ಇದ್ದಾರೆ. ಬಟ್ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನನ್ನ ವ್ಯಕ್ತಿ ಹಿಂದೆ ನನಗೋಸ್ಕರ ಎಷ್ಟೆಲ್ಲ ಕಣ್ಣೀರ್ ಹಾಕಿದ್ರು, ಎಷ್ಟೆಲ್ಲ ಅವ್ರು ನನ್ನ ಬೇಡ್ಕೊಂಡಿದ್ರು ನನ್ನ ಬಿಟ್ಟೋಗ್ಬೇಡಿ ಅಂತ. ಸೊ ಇವಾಗ ಅವರ ಕರ್ಮ, ಅವರ ಒಂದು ಕಣ್ಣೀರಿನ ಶಾಪ ನನಗೆ ತಟ್ಟಿದೆ. ಇದೆಲ್ಲ ನನ್ನ ಜೀವನದಲ್ಲಿ ನಡಿಬೇಕಾಗಿತ್ತು, ನನ್ನ ಲೈಫಲ್ಲಿ ಆಗ್ಬೇಕಾಗಿತ್ತು. ಇದೊಂದು ನನಗೆ ಪಾಠ, ಲೆಸನ್, ಇದೆಲ್ಲ ಅವ್ರಿಗೆ ಅರಿವಾಗ್ತಾ ಇದೆ. ಇವಾಗ ನಿಮ್ಮ ವ್ಯಕ್ತಿಗೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು ಅಂಡ್ ಸೇಯಿಂಗ್ ಸಾರಿ. ಸೊ ಅಪಾಲಜಿ ಕೇಳ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡಿ, ನನ್ನ ಕ್ಷಮಿಸ್ಬಿಡಿ, ನಿಮ್ಗೆ ಮೋಸ ಮಾಡ್ಬಿಟ್ಟೆ, ಚೀಟಿಂಗ್ ಮಾಡ್ಬಿಟ್ಟೆ, ಸೊ ನನ್ನಂತ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಲಾಯಕ್ಕಿಲ್ಲ, ಈ ತರದೆಲ್ಲ ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು, ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಿಮ್ಮ ಹತ್ರ ಬಂದು ಸಾರಿ ಕೇಳಕ್ಕಾಗದೆ ಅವರ ಮನಸ್ಸಿನಲ್ಲಿ ಅವರು ಯಾರನ್ನ ದೇವ್ರನ್ನ ನಂಬ್ತಾರ ಆ ಒಂದು ದೇವ್ರ ಹತ್ರ ಒಂದು ನಿಷ್ಕಲ್ಮಶವಾಗಿ ಕಣ್ಣೀರ್ನ ಹಾಕ್ತಾ ಇದ್ದಾರೆ. ಅವ್ರಿಗೆ ಡೆಫಿನೆಟ್ಲಿ ನಿಮ್ಮ ನೋವು ಅರ್ಥ ಆಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಇಸ್ ಇನ್ ಅ ಪೇನ್, ಈ ಆರ್ ಶಿ ಇಸ್ ಇನ್ ಅ ಪೇನ್ ಅಂತ ಹೇಳ್ಬೋದು. ಸೊ ತುಂಬಾನೇ ಪೇನ್ ಅಲ್ಲಿದ್ದಾರೆ, ಸೊ ತುಂಬಾನೇ ಸ್ಟ್ರಗಲ್ ಅಲ್ಲಿದ್ದಾರೆ. ಸೊ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ನಾನು ಏನ್ ಮಾಡ್ಬೇಕು ಇವಾಗ ಅಂತ. ಸೊ ಇವಾಗ ನಿಮ್ಮ ಮುಂದೆ ಬರೋದಕ್ಕೂ ಆಗ್ತಾ ಇಲ್ಲ, ನಿಮ್ಮಿಂದ ದೂರ ಇರೋದಕ್ಕೂ ಆಗ್ತಾ ಇಲ್ಲ. ನನ್ನ ಹತ್ರ ಒಂದು ಚಾನ್ಸ್ ಕೊಡಿ ನನಗೆ ನಿಮ್ಮ ಜೊತೆಗೆ ಬದುಕೋಕೆ ಅಂತ ಕೇಳೋಕೆ ಅರ್ಹತೆನ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನೀವು ತುಂಬಾ ಸತಿ ಆ ಒಂದು ವ್ಯಕ್ತಿ ಹತ್ರ ಹೋಗಿದ್ರೆ ನಂಗೊಂದು ಚಾನ್ಸ್ ಕೊಡಿ, ಸೊ ಎಲ್ಲಾನು ಸರಿ ಮಾಡ್ಕೊಳ್ಳೋಣ, ಸೊ ಗಿವ್ ಮಿ ಅ ಚಾನ್ಸ್ ಅಂತ ನೀವು ತುಂಬಾ ಸತಿ ನಿಮ್ಮ ವ್ಯಕ್ತಿ ಹತ್ರ ಹೋಗಿ ಕೇಳಿದ್ರೆ. ಬಟ್ ಅವಾಗೆಲ್ಲ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ತಿರಸ್ಕಾರ ಮಾಡಿದ್ದಾರೆ, ನಿಮ್ಗೆ ತುಂಬಾನೇ ರೆಸ್ಪಾಂಡೇ ಮಾಡಿಲ್ಲ. ಸೊ ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇದೆ, ಅವಾಗೆಲ್ಲ ನನ್ನ ವ್ಯಕ್ತಿ ನನ್ನ ಹತ್ರ ಬರ್ತಾ ಇದ್ರು, ಚೆನ್ನಾಗಿ ಮಾತಾಡಿಸ್ತಾ ಇದ್ರು, ನಾನು ಅವ್ರ ಹತ್ರ ಚೆನ್ನಾಗಿ ಮಾತಾಡ್ತಾ ಇರ್ಲಿಲ್ಲ. ಸೊ ತುಂಬಾನೇ ನಾನು ಆ ಒಂದು ವ್ಯಕ್ತಿಗೆ ಪೇನ್ ಮಾಡಿದೀನಿ ಆ ಒಂದು ಸಮಯದಲ್ಲಿ. ಇವಾಗ ನನಗೊಂದು ಚಾನ್ಸ್ ಕೊಡಿ ಅಂತ ನಾನೇ ಹೋಗಿ ಕೇಳಿದ್ರೆ ಅವ್ರು ನಂಗೆ ಚಾನ್ಸ್ ಕೊಡಲ್ಲ, ನನ್ನ ರಿಜೆಕ್ಟ್ ಮಾಡ್ತಾರೆ ಅನ್ನೋ ಭಯ ತುಂಬಾನೇ ಈ ಒಂದು ವ್ಯಕ್ತಿಗಿದೆ. ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನಿಮ್ಮನ್ನ ಫೇಸ್ ಮಾಡೋದಕ್ಕೆ ಧೈರ್ಯ ಇಲ್ಲ, ನಿಮ್ಮ ಹತ್ರ ಬಂದು ನಿಂತ್ಕೊಂಡು ಸಾರಿ ಕೇಳೋದಕ್ಕೆ ಧೈರ್ಯ ಇಲ್ಲ, ನಿಮ್ಮನ್ನ ಫೇಸ್ ಮಾಡೋದಕ್ಕೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ನಾಟ್ ಎಟ್ ಆಲ್ ಹ್ಯಾವಿಂಗ್ ದ ಕರೇಜ್ ಅಂತ ಕಾಣಿಸ್ತಾ ಇದೆ. ಸೊ ಈ ಒಂದು ವ್ಯಕ್ತಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಯು, ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಅಂಡ್ ಸಾರಿನ ಕೇಳ್ತಾ ಇದ್ದಾರೆ, ಅಪಾಲಜಿನ ಕೇಳ್ತಾ ಇದ್ದಾರೆ. ಸೊ ಮುಂದೆ ಬರುವಂತ ದಿನಗಳಲ್ಲಿ ಅವ್ರಿಗೆ ಅವರ ಮೈಂಡ್ ಸ್ಟ್ರಾಂಗ್ ಆದಾಗ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಂತ ಹೇಳ್ತೀನಿ. ಬಟ್ ಸದ್ಯಕ್ಕೆ ಇವಾಗ ಅವರು ನಿಮ್ಮ ಲೈಫ್ ಅಲ್ಲಿ ಬರುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ, ಬಿಕಾಸ್ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಇನ್ ಸ್ಟ್ರಗಲ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾರೆಲ್ಲ ಸಾಟ್ಲೈಟ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ, ನಿಮ್ಮನ್ನ ಮಿಸ್ ಮಾಡ್ತಾ ಇದ್ರ, ಪ್ರತಿಯೊಂದು ಮಾಹಿತಿನ ಇಲ್ಲೇ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಕ್ವೀನ್ ಆಫ್ ಕಪ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ದಿಸ್ ಇಸ್ ಸೆಕೆಂಡ್ ಪೈಲ್. ಐ ಆಮ್ ರಿಯಲಿ ಸಾರಿ, ಸೆಕೆಂಡ್ ಪೈಲ್ ನ ಯಾರು ಚೂಸ್ ಮಾಡಿದಿರಾ. ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ಕ್ವೀನ್ ಆಫ್ ಕಪ್ಸ್, ಹ್ಯಾಂಗ್ಡ್ ಮ್ಯಾನ್, ಕಿಂಗ್ ಆಫ್ ಕಪ್ಸ್, ಓಕೆ. And I have 5 of Pentacles, Ace of Cups, 6 of Pentacles, 6 of Wands, 6 of Pentacles, ಅದ್ರ ಜೊತೆಗೆ 2 of Pentacles. ಸೊ ಗೈಸ್ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಮಿಸ್ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ವೀಕ್ ಅಂತ ಹೇಳ್ಬೋದು. ಸೊ ಯಾಕಂತಂದ್ರೆ ಅವ್ರಿಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಟೈಮಿಗೆ ಅವ್ರು ಏನೂ ಕೂಡ ಮಾಡ್ತಾ ಇಲ್ಲ. ಸೊ ತುಂಬಾನೇ ಲೇಜೆ ಆಗ್ತಾ ಇದ್ದಾರೆ, ಎಲೋನ್ ಆಗ್ತಾ ಇದ್ದಾರೆ, ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಸೊ ತುಂಬಾನೇ ಬೇಜಾರು
ನೇಚರ್ ಅಲ್ಲಿ ಇದ್ದಾರೆ. ಐ ಥಿಂಕ್ ದಿಸ್ ಪರ್ಸನ್ ವಾಂಟ್ಸ್ ಯು. ಸೊ ಇವಾಗ ನಿಮ್ಮ ವ್ಯಕ್ತಿಗೆ ನೀವು ಬೇಕಾಗಿದ್ದೀರಾ, ನಿಮ್ಮ ಜೊತೆಗೆ ಮಾತಾಡಬೇಕು, ನಿಮ್ಮ ಜೊತೆಗೆ ರಿಲೇಶನ್ಶಿಪ್ ನ ಸರಿ ಮಾಡ್ಕೊಳ್ಬೇಕು. ಐ ಥಿಂಕ್ ಎಲ್ಲೋ ಒಂದು ಕಡೆ ದಿಸ್ ಕನೆಕ್ಷನ್ ಇಸ್ ಡಿವೈನ್ಲಿ ಗೈಡೆಡ್ ಕನೆಕ್ಷನ್ ಅಂತ ಹೇಳ್ಬೋದು. ಬಿಕಾಸ್ ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ. ನಿಮ್ಮ ಕನೆಕ್ಷನ್ಗೆ ರಿಕನ್ಸಿಲೇಷನ್ ಆಗೋದಕ್ಕೆ ದೇರ್ ಇಸ್ ಅನ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ರಿಕನ್ಸಿಲೇಷನ್ ಆಗೋದಕ್ಕೆ ನಿಮಗೆ ಈ ಒಂದು ವ್ಯಕ್ತಿಯ ಜೊತೆಗೆ ಆಪರ್ಚುನಿಟಿ ಸಿಗ್ತಾ ಇದೆ, ಅವಕಾಶ ಸಿಗ್ತಾ ಇದೆ. ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರು. ಇನ್ ದ ಸೇಮ್ ವೇ ನೀವು ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು. ಸೊ ನಮ್ಮಿಬ್ರು ಮಧ್ಯ ಎಲ್ಲಾನು ಕೂಡ ಸರಿ ಹೋಗ್ಬೇಕು, ನಾವಿಬ್ರು ಮೊದ್ಲಿನ ತರ ಆಗ್ಬೇಕು, ರಿಕನ್ಸಿಲೇಷನ್ ಆಗ್ಬೇಕು, ರಿಯೂನಿಯನ್ ಆಗ್ಬೇಕು. ಸೊ ನಮ್ಗೊಂದು ಮತ್ತೊಂದು ಅವಕಾಶ ಸಿಗಬೇಕು ನಾವಿಬ್ರು ಜೊತೆಲಿ ಜೀವನ ಮಾಡೋದಿಕ್ಕೆ. ಐ ಥಿಂಕ್ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ, ನಿಮ್ಮ ವ್ಯಕ್ತಿನೂ ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇಬ್ಬರ ಪ್ರೇಯರ್ಸ್ ಕೂಡ ದೇವ್ರು ಕೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಇಬ್ರು ಪ್ರೇಯರ್ಸ್ ನ ಮಾಡ್ತಾ ಇದ್ರೆ, ಇಲ್ಲಿ ನೀವು ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ರೆ, ಅವರು ಕೂಡ ಪ್ರಾರ್ಥನೆಗಳನ್ನ ಮಾಡ್ತಾ ಇದಾರೆ. ಸೊ ನಿಮ್ಮಿಬ್ಬರ ಪ್ರೇಯರ್ಸ್ ಈಸ್ ಗೆಟಿಂಗ್ ರಿಯೂನಿಯನ್ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್. ಸೊ ಶಿ ಇಸ್ ಆನ್ ದೇರ್ ವೇ ಅಂತ ಹೇಳ್ತೀನಿ. ಸೊ 6 of Wands ಇದೆ, 2 of Pentacles ಇದೆ, 6 of Pentacles ಇದೆ, Ace of Cups ಇದೆ. ಸೊ ನ್ಯೂ ಚಾಪ್ಟರ್ ಓಪನ್ ಆಗ್ತಾ ಇದೆ. ಸೊ ಐ ಥಿಂಕ್ ನಿಮ್ಮಿಬ್ರು ಮಧ್ಯೆ ಸಪರೇಷನ್ ಆಗಬೇಕಾಗಿತ್ತು, ಅದು ಆಗಿದೆ. ಇಟ್ ಈಸ್ ಅ ಲೆಸನ್ ಟು ಬೋತ್ ಆಫ್ ಯು ಅಂತ ಹೇಳ್ತೀನಿ. ಇದೊಂದು ಪಾಠ ಆಗ್ಬೇಕಾಗಿತ್ತು ನಿಮ್ಮಿಬ್ಬರ ಒಂದು ಸಪರೇಷನ್ ಇಂದ. ಅದು ಪಾಠನ ನಿಮ್ಗೆ ನೀವು ಕಲ್ತಿದ್ದೀರಾ. ಜೀವನ ಅಂದ್ರೆ ಏನು, ಪ್ರೀತಿ ಮಾಡೋರ್ನ ಬಿಟ್ಕೊಟ್ಟಾಗ, ಸೊ ಪ್ರೀತಿ ಅಂದ್ರೆ ಎಷ್ಟು ಇಂಪಾರ್ಟೆಂಟು, ಸೊ ಒಬ್ರನ್ನ ಕಳ್ಕೊಂಡಾಗ ಆಗುವಂತ ನೋವುಗಳೇನು, ಪ್ರತಿಯೊಂದು ಲೆಸನ್ ಕೂಡ ನೀವು ಕಲ್ತಿದ್ದೀರಾ. ಸೊ ಇನ್ ದ ಸೇಮ್ ವೇ ನಿಮ್ಮ ವ್ಯಕ್ತಿನೂ ಕೂಡ ಕಲ್ತಿದ್ದಾರೆ. ಸೊ ಅರ್ಥ ಆಗ್ತಾ ಇದೆ ಅವ್ರಿಗೆ ಯಾರನ್ನ ಯಾರು ಕೂಡ ಪ್ರೀತಿ ಮಾಡೋದಿಕ್ಕಾಗಲ್ಲ. ಸೊ ನಮಗೆ ಯಾರು ಪ್ರೀತಿ ಮಾಡ್ತಾರೆ, ಪ್ರೀತಿನ ಯಾರು ಕೊಡ್ತಾರೆ, ಆ ಒಂದು ವ್ಯಕ್ತಿಗಳಿಂದ ಮಾತ್ರನೇ ನಮಗೆ ಆ ಒಂದು ಪ್ರೀತಿ ಕೊಡಕ್ಕೆ ಸಾಧ್ಯ, ಆ ಪ್ರೀತಿನ ಸಿಗಕ್ಕೆ ಸಾಧ್ಯ. ಸೊ ನಾನು ಯಾವ್ದೋ ಒಂದು ವ್ಯಕ್ತಿನಗೋಸ್ಕರ ನಾನು ಪ್ರೀತಿನ ಬಿಟ್ಕೊಟ್ಟು ಆ ಒಂದು ಪ್ರೀತಿ ಬೇಕು ಅಂತ ನಾನು ಬೇರೆಯವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡಿದಾಗ ಆತರ ಪ್ರೀತಿ ನನಗೆ ಸಿಗೋದಿಲ್ಲ. ನಿಮ್ಮ ವ್ಯಕ್ತಿ ಇದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಮ ವ್ಯಕ್ತಿಗೆ ತುಂಬಾ ಸತಿ ಬೇರೆಯವ್ರ ಮೇಲೆ ಅಟ್ರಾಕ್ಷನ್ ಆಗಿದೆ, ಬೇರೆಯವ್ರ ಮೇಲೆ ಇನ್ಫ್ಯಾಕ್ಚುಯೇಷನ್ ಆಗಿದೆ. ಸೊ ಅದನ್ನ ಪ್ರೀತಿ ಅಂತ ಕನ್ವರ್ಟ್ ಮಾಡ್ಕೊಂಡು ಆ ಒಂದು ಪ್ರೀತಿಗೋಸ್ಕರ ಬೇರೆಯವ್ರ ಹಿಂದೆ ಹೋಗಿ ಅವ್ರಿಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್, ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಇವಾಗ ಅವರು ಐ ಥಿಂಕ್ ಅವರ ಒಂದು ಯೋಚನೆಗಳು ಬದಲಾಗಿದೆ ಅಂತ ಹೇಳ್ಬಹುದು. ಸೊ ಈ ಒಂದು ವ್ಯಕ್ತಿನೂ ಕೂಡ ಈ ಹಿಂದೆ ತುಂಬಾನೇ ತಪ್ಪುಗಳನ್ನ ಮಾಡಿದ್ರೆ, ಆ ಒಂದು ತಪ್ಪುಗಳನ್ನ ತಿದ್ಕೊಂಡಿದ್ದಾರೆ, ಅವರಿಗೆ ಪಶ್ಚಾತ್ತಾಪ ಆಗಿದೆ, ಅವರಿಗೆ ಅವರ ಜೀವನದಲ್ಲಿ ಏನ್ ಕಲಿಬೇಕಾಗಿತ್ತು ಅದು ಕಲ್ತಿದ್ದಾರೆ ಅಂತ ಹೇಳ್ತೀನಿ. ಬಟ್ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾನೇ ಕೇರ್ ಮಾಡ್ತಾರೆ, ತುಂಬಾನೇ ಎಮೋಷನಲ್ ಬಾಂಡಿಂಗ್ ಅಲ್ಲಿ ಇದ್ದಾರೆ. ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡಿದಂತಹ ದಿನಗಳಿಲ್ಲ. ಅಂಡ್ ಯಾವಾಗ್ಲೂ ಕೂಡ ಪ್ರತಿ ಸೆಕೆಂಡು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡೋದು. ಐ ಥಿಂಕ್ ನಿಮ್ಮ ಇಬ್ಬರ ಸಂಬಂಧದಲ್ಲಿ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಯು ಮೇ ಟೇಕನ್ ಸೆಲ್ಫೀಸ್, ಫೋಟೋಸ್, ನಿಮ್ಮ ಫೋಟೋಸ್ಗಳೆಲ್ಲಾನು ಕೂಡ ಮತ್ತೆ ರಿಸ್ಟೋರ್ ನ ಮಾಡ್ಕೊಂಡು ನಿಮ್ಮ ಫೋಟೋಸ್ ನ ಅವರು ನೋಡ್ತಾ ಇದ್ದಾರೆ. ನಿಮ್ಮ ಫೋಟೋಸ್ ನ ನೋಡುವಾಗ, ನಿಮ್ಮನ್ನ ಅವ್ರು ನೋಡಿದಾಗ ಅವರ ಜೊತೆಗೆ ನಿಮ್ಮ ಜೊತೆಗೆ ಏನ್ ಕಳೆದಿದ್ದಾರೆ ಆ ಒಂದು ಮೆಮೊರೀಸ್ ಗಳನ್ನೆಲ್ಲಾನು ಕೂಡ ಅವರು ಯೋಚನೆ ಮಾಡಿದಾಗ ಎಷ್ಟು ಬ್ಯೂಟಿಫುಲ್ ಆಗಿತ್ತು ನಮ್ಮಿಬ್ಬರ ಸಂಬಂಧ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಸೊ ಇದೆಲ್ಲಾನು ಕೂಡ ಅವ್ರ ಯೋಚನೆ ಮಾಡಿದಾಗ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಬಿಕಮ್ ವೆರಿ ಎಮೋಷನಲ್, ತುಂಬಾ ಎಮೋಷನಲ್ ಆಗ್ತಾ ಇದ್ದಾರೆ. ಸೊ ಈ ಹಿಂದೆ ಯಾರಿಗೋಸ್ಕರನೂ ಕೂಡ ಈ ಒಂದು ವ್ಯಕ್ತಿ ಕಣ್ಣೀರಿಟ್ಟಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ನಿಮಗೋಸ್ಕರ ಈ ಒಂದು ವ್ಯಕ್ತಿ ಕಣ್ಣೀರ್ನ ಆಗ್ತಾ ಇದ್ದಾರೆ. ಸೊ ನನ್ನ ವ್ಯಕ್ತಿ ನನ್ನ ಜೀವನದಲ್ಲಿ ಬೇಕು, ಅವರು ನನಗೆ ತುಂಬಾನೇ ಇಂಪಾರ್ಟೆಂಟ್, ಅವರು ನನಗೆ ಪ್ರೀತಿನ ಕೊಟ್ಟಿದ್ದಾರೆ. ಸೊ ಅವರ ಪ್ರೀತಿಯ ಋಣನ ನಾನು ತೀರಿಸಬೇಕು. ಐ ಥಿಂಕ್ ದಿಸ್ ಪರ್ಸನ್ ಇಸ್ ಮ್ಯಾನಿಫೆಸ್ಟಿಂಗ್ ಯುವರ್ ಲವ್ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಜೆನ್ಯೂನ್ ಆಗಿದ್ದಾರೆ, ಲಾಯಲ್ ಆಗಿದ್ದಾರೆ. ಸೊ ನಾವು ಅವ್ರಿಗೆ ಒಂದು ಚಾನ್ಸ್ ಕೊಡ್ಬೋದಾ ಮತ್ತೆ ಅಂದ್ರೆ ಅಂತ ನೀವು ನನ್ನ ಕೇಳಿದ್ರೆ ಡೆಫಿನೆಟ್ಲಿ ಚಾನ್ಸ್ ನ ಕೊಡಿ. ಯಾಕಂತಂದ್ರೆ ತಪ್ಪು ಡೆಫಿನೆಟ್ಲಿ ಎಲ್ಲರೂ ಮಾಡ್ತಾರೆ, ತಪ್ಪನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ತಿದ್ಕೊಂಡಿದ್ದಾರೆ. ಸೊ ತಪ್ಪು ಅವ್ರಿಗೆ ಅರ್ಥ ಆದಾಗ ಡೆಫಿನೆಟ್ಲಿ ಆ ಒಂದು ತಪ್ಪನ ಮತ್ತೆ ರಿಪೀಟ್ ಮಾಡೋದಿಲ್ಲ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಡಿಸರ್ವ್ಸ್ ಅನದರ್ ಚಾನ್ಸ್. ಸೊ ಚಾನ್ಸ್ ನ ನೀವು ಮತ್ತೆ ಕೊಡಿ. ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.